ಕೋಟ್ಯಾಂತರ SC ST ಕುಟುಂಬಗಳು, ಬಡವರು ತಿಂಗಳಿಗೆ ನಿರ್ದಿಷ್ಟವಾದಂಥ ಆದಾಯನೇ ಇಲ್ಲ. ಎಲ್ಲ ಕೂಲಿ ಕೆಲಸ ಮಾಡಬೇಕು, ಬಿಲ್ಡಿಂಗ್ ಕೆಲಸ ಮಾಡಬೇಕು, ರೈಲ್ವೆ ಹಳಿಗಳಲ್ಲಿ ಕೆಲಸ ಮಾಡಬೇಕು, ಕಟ್ಟಡ ಕೆಲಸ ಮಾಡಬೇಕು. ಸಂಜೆ ಬಂದ ದುಡ್ಡಿನಲ್ಲಿ ಅಂಗಡಿಗೆ ಹೋಗಿ ದವಸ ಧಾನ್ಯಗಳನ್ನು ತಂದು ಅಡುಗೆ ಮಾಡಿ ಊಟ ಮಾಡಬೇಕು. ಕೆಲಸ ಇಲ್ಲದೆ ಇದ್ರೆ ಒಂದೇ ಹೊತ್ತು ಊಟ. ಇಷ್ಟು ಸಂಕಷ್ಟದ ನಿಕೃಷ್ಟದ ಬದುಕನ್ನು ಮಾಡಿದಂಥ ಈ ಸಮುದಾಯಗಳಿಗೆ ಗ್ಯಾರಂಟಿಗಳ ಮೂಲಕ, 5 ಗ್ಯಾರಂಟಿಗಳ ಮೂಲಕ ಯಾವ ಕುಟುಂಬಕ್ಕೆ ನಿರ್ದಿಷ್ಟವಾದ ತಿಂಗಳ ಆದಾಯ ಇಲ್ವೋ ಆ ಜನರಿಗೆ ಕನಿಷ್ಠ 4,000 ರಿಂದ 5,000 ರೂಪಾಯಿ ತಿಂಗಳಿಗೆ ವರಮಾನ ಬರಬೇಕು. ಈ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇಷ್ಟವಾದ ಆದಾಯ ಬಂದ ಮೇಲೆ ಅವರು ಸ್ವಾಭಿಮಾನದಿಂದ ಬದುಕಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಏನು ಹೇಳಿದ್ರು? ನೀವು ಸ್ವಾಭಿಮಾನದಿಂದ ಬದುಕೋದಕ್ಕೆ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಮುಕ್ತವಾಗಿ ಒದಗಿಸಿದ್ದೇನೆ, ಅದನ್ನು ಬಳಸಿಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಸ್ವಾಭಿಮಾನದ ಜೀವನ ಇಲ್ಲದೆ ಇದ್ರೆ ನಾವು ಯಾಕಾದ್ರೂ ಬದುಕಬೇಕು ಅಂತ ಹೇಳಿದ್ದಾರೆ. ಸ್ವಾಭಿಮಾನದ ಬದುಕು ನಮಗೆ ಬರಬೇಕು ಅನ್ನೋ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಚಿಂತನೆಗಳನ್ನ ಈ ಯಾವ ವರ್ಗಗಳಿಗೆ ನಿರ್ದಿಷ್ಟವಾದಂತ ತಿಂಗಳ ಆದಾಯ ಇಲ್ವೋ ಆ ಜನರಿಗೆ ಗ್ಯಾರಂಟಿಗಳನ್ನು ಒದಗಿಸಿಕೊಟ್ಟು ಸ್ವಾವಲಂಬಿ ಮತ್ತು ಸ್ವಾಭಿಮಾನದ ಬದುಕಿಗೆ ಅವರು ಪ್ರೇರಣಾ ಶಕ್ತಿಯಾಗಿ ನಿಂತಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಭಾಗವಹಿಸಿದ್ರಿ. ಸಂವಿಧಾನದ ಜಾಗೃತಿಯನ್ನು ಹೇಗೆ ಮಾಡಿದ್ರು ಸಿದ್ದರಾಮಯ್ಯ ಅವರು? ದೇಶದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡುವ ವಾತಾವರಣ ಪ್ರಾರಂಭ ಆಗಿತ್ತು. ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರು. ಸಂವಿಧಾನ ತಂಟೆಗೆ ಬಂದ್ರೆ ರಕ್ತದ ಕೋಡೆ ಏರಿಸ್ಬಿಡ್ತೇವೆ ಅಂತ ಹೋರಾಟ ಮಾಡ್ತಾ ಇದ್ರಿ, ಧ್ವನಿ ಮಾಡ್ತಾ ಇದ್ರಿ ರಾಜ್ಯದ ಮೂಲೆ ಮೂಲೆಯಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಣೆಗಳು ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರ ಸರ್ಕಾರ ಸಂವಿಧಾನದ ಪೀಠಿಕೆಯನ್ನ ಕಡ್ಡಾಯವಾಗಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿದಿನ ಓದಿ ಅರ್ಥೈಸಬೇಕು ಅಂತ ಹೇಳಿದ್ಮೇಲೆ, ಪೀಠಿಕೆ ಓದ್ಮೇಲೆ ಎಲ್ಲ ಜನರಿಗೂ ಸಂವಿಧಾನ ಇದೆ ಅನ್ನೋದನ್ನ ಮೊದಲ ಬಾರಿಗೆ ಹೇಳಿದಂತೂ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. 2 ತಿಂಗಳ ಕಾಲ ಸಂವಿಧಾನ ಜಾಗೃತಿಯನ್ನು ಮೂಡಿ ಅಂತಾರಾಷ್ಟ್ರೀಯ ಸಮಾವೇಶವನ್ನ ಮಾಡಿದ ಮೇಲೆ ಯಾರು ಸಂವಿಧಾನ ಬದಲಾವಣೆ ಮಾಡಬೇಕು ಅಂತಿದ್ರು ಅವರೆಲ್ಲರೂ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಮನೆ ಮನೆಗೆ ಸಂವಿಧಾನವನ್ನ ತಲುಪಿಸುವಂತಹ ಕೆಲಸ ಒಂದು ಐತಿಹಾಸಿಕವಾದಂತ ಸಾಮಾಜಿಕ ಚಳುವಳಿ. ಇಟ್ಸ್ ಅನ್ ಹಿಸ್ಟಾರಿಕಲ್ ಸೋಷಿಯಲ್ ಮೂವ್ಮೆಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಯಾಕೆ ಮಾಡಿದ್ರು ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ನಾನು ಪ್ರತಿಮೆಯಲ್ಲಿ ಇಲ್ಲ. ಅಂಬೇಡ್ಕರ್ ಮಾಡಿದ್ದು ನಮ್ಮ ಸಮುದಾಯಗಳಿಗೆ, ಶೂದ್ರ ಸಮುದಾಯಗಳ ದೇಶದ ಜನರಿಗೆ ನಾನು ಪ್ರತಿಮೆಯಲ್ಲಿ ಇಲ್ಲ, ನಾನು ಇರುವುದು ಸಂವಿಧಾನದಲ್ಲಿ. ಸಂವಿಧಾನವನ್ನು ನಿಮಗೆ ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಗೊತ್ತಾಗುತ್ತೆ. ಅದೇ ಕೆಲಸನ ಸಿದ್ದರಾಮಯ್ಯನವರು ಸಂವಿಧಾನದ ಪೀಠಿಕೆಯನ್ನ ಮನೆ ಮನೆಗೆ ತಲುಪಿಸುವ ಮುಖಾಂತರ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯನವರು ಪ್ರಾರಂಭಿಸಿದಂತ ಸಂವಿಧಾನ ಜಾಗೃತಿ ಸಮಾವೇಶದ ವಿಷಯಗಳನ್ನ ಮನೆ ಮನೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ನೀವೆಲ್ಲ ನೋಡ್ತಾ ಇದ್ದೀರಿ, ನೀವೆಲ್ಲ ಮಾಡ್ತಾ ಇದ್ದೀರಿ. ಇವತ್ತು ಕರ್ನಾಟಕದಲ್ಲಿ 30 ವರ್ಷಗಳಿಂದ ದಲಿತ ಸಮುದಾಯಗಳು, SC ಕುಟುಂಬಗಳ 101 ಜಾತಿ ಇದ್ದೀರಿ. ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋದು ಒಂದು ಜಾತಿ ಅಲ್ಲ, ಅದು ಒಂದು ಗುಂಪು. 101 ಒಳ ಜಾತಿಗಳ ಒಂದು ಗುಂಪು. ಚುನಾವಣೆಯಲ್ಲಿ ಹೇಳಿದ್ದು ನಾವು ಹೊಸ ಮೀಸಲಾತಿ, ಒಳ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿ ಸರ್ಕಾರ ಬಂತು.
ದಲಿತರು, ಹಿಂದುಳಿದ, ಅಲ್ಪಸಂಖ್ಯಾತ ಜನರ ಆಶೀರ್ವಾದದಿಂದ ಸಿದ್ದರಾಮಯ್ಯ ನಾಯಕತ್ವ ಬೆಂಬಲ ಕೊಟ್ಟಿ, ಬೆಂಬಲವಾಗಿ ನಿಂತಿದ್ದೀರಿ. ಬಂದ ಮೇಲೆ ಕೋರ್ಟಿನ ತೀರ್ಮಾನ ಆಯ್ತು, ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಕೊಡುವ ಅಧಿಕಾರ ಕೊಟ್ಟಿದ್ದೇವೆ ಅಂತೇಳಿ. ಸಚಿವ ಸಂಪುಟದಲ್ಲಿ ಚುನಾವಣೆಯಲ್ಲಿ ನಾವು ಮಾತು ಕೊಟ್ಟಿದ್ದೇವೆ, ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದ್ದೀವಿ. ನಾಗಮೋಹನ್ ದಾಸ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿ 5ನೇ ತಾರೀಕಿನಿಂದ ಒಳ ಮೀಸಲಾತಿಯ ವಿಷಯದಲ್ಲಿ ಜನಸಂಖ್ಯೆಯ ಸಮೀಕ್ಷೆ ನಡೆಯಲಿದೆ. ಇದರಲ್ಲಿ ಯಾರೋ ಮುಜುಗರ ಪಡ್ತಕ್ಕಂಥ, ಯಾರೋ ಅನುಮಾನ ಪಡ್ತಕ್ಕಂಥ, ಕದ್ದು ಮುಚ್ಚಿ ಮಾತಾಡುವಂತ ಯಾವ ಪ್ರಮೇಯವೂ ಇಲ್ಲ. ಮುಕ್ತವಾಗಿ 101 ಶೆಡ್ಯೂಲ್ಡ್ ಕಾಸ್ಟ್ಗಳು ಏನಿದ್ದೀರಿ ಈ ಗುಂಪಿನಲ್ಲಿ, ಒಳ ಜಾತಿಗಳು, ನಿಮ್ಮ ಸಮುದಾಯವನ್ನು ಗುರುತಿಸಬೇಕು ಅಂತ ಹೇಳಿ ಚುನಾವಣೆ ಈಗಾಗಲೇ ಘೋಷಣೆ ಮಾಡಿದೆ. ಇದು ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ನಡೀತದೆ. ಯಾರು ಏನೂ ಸುಳ್ಳು ತಪ್ಪುಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.